ಈ ಊರ ಬೀರೇಶ ನಮ್ಮ ಮೈಮವ ತಿಳಿದಿಲ್ಲ ಪಾದಕ್ಕ ಒಂದು ಬಾ ಗುರುವಿನ ಮಂತಾರ ಗುಂಗಾದ ಒಳಗ ಇಳ್ದ ಹೋಗತೈತಿ ಬಾ ಗುರುವಿನ ಮಂತಾರ ಗುಂಗಾದ ಒಳಗ ಇಳ್ದ ಹೋಗತೈತಿ ಬಾ. ಇವತ್ತು ಹೇಳ್ತಾ ಇವತ್ತು ಇನ್ನೊಂದು ನನಗೆ ಇಲ್ಲೊಂದು ಭಾಳ ಇದು ಇಲ್ಲಿ ಸಂತರ ಮಂದಿನ ಭಾಳ ದರತ್ರಿ. ಹೌದಾ, ಸಂತರ ಮಂದಿ ಭಾಳ ದರತ್ತ ಇಟ್ಟೋಬ ನನ್ನ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾನ ಈ ಮಂದಿ ಮ್ಯಾಗ. ಇವು ನಾ ಬರೋ ಒಂದು ದಾರ್ಯಾಗ ಒಬ್ಬ ಇಟ್ಟೋಬ ನನಗೆ ಭೇಟಿಯಾಗ್ಯಾನ. ನೋಡಪ್ಪ ನನ್ನ ಸಂತರು ಭಾಳ ಅದಾರು, ಒಟ್ಟ ಇದಕ್ಕೆ ಬರಂಗಿಲ್ಲ, ಗುಡಿಗೆ ಬರಂಗಿಲ್ಲ, ಭಜನೆ ಮಾಡಂಗಿಲ್ಲ, ಒಂದಿಟ್ಟು ಹೋಗೋ ಮುಂದೆ ಅವ್ನಿಟ್ಟು ಹೇಳಿ ಹೋಗಪ್ಪ ಅಂತೇಳಿ ಅವ ಇಟ್ಟೋಬ ಹೇಳ್ಯಾನ. ದಯಮಾಡಿ ಎಷ್ಟು ಮಂದಿ ಸಂತರದಿರಲ್ಲ ಹಿಂಗೆ ತುಕಾರಾಮ್ ಒಂದು ಮಾತು ಹೇಳ್ಬೋದು. ತುಕಾರಾಮ ಹಗಲಿ ರಾತ್ರಿ ಭಜನೆ ಮಾಡ್ತಿದ್ದ, ದೇವರ ಇಟ್ಕೊಂಡು. ತುಕಾರಾಮ ತಾಳ ತಂಬರಿ ತಗೊಂಡು ಭಜನೆ ಮಾಡ್ತಿದ್ದ. ಭಜನೆ ಮಾಡೋ ಮುಂದೆ ಊರಾಣ ಮಂದಿ ಏನಂದ್ರು, ಏನೋ ತುಕಾರಾಮ ನೀನು ಉತ್ಪಾದನೆ ಹೆಚ್ಚಾಗೈತೆ ಮಾರಾಯ, ಏನು ನಮಗೆ ನಿದ್ದೆ ಮಾಡಿ ಹೋಗತ್ತೀವೋ ಬೇಡತ್ತೀವೋ ಅಂತೇಳಿ ಅಂದ್ಕೂಡಲೇ ನಾವು ಇವ್ರಿಗೆ ಕೆಟ್ಟ ಆಗೋದು ಬೇಡ ಅಂತೇಳಿ ಅಮಾಸಿ ಕತ್ಲೆತ್ತ ಊರು ಬಿಟ್ಟು ದೂರ ಹೋಗಿ ತಾಳ ತಂಬರಿ ಬಡ್ಕೋತ ಕೂತು ಬಿಟ್ಟಿದ್ದ. ತಾಳ ತಂಬರಿ ಬಡ್ಕೋತ ಕೂತಿದ್ದ. ಆ ಊರು ತುಡುಗು ಮಾಡಕ್ಕೆ ಒಂದು 4 ಮಂದಿ 5-6 ಮಂದಿ ಬಂದುಬಿಟ್ಟಿದ್ರು, ತುಡುಗಿಗೆ ಬಂದಿದ್ರು. ಅವ್ರು ಅಂದರು, ಇವ ತುಡುಗಿದ್ದಾಗ ನಮ್ಗೆ ತುಡುಗು ಮಾಡಕ್ಕೆ ಇನ್ನು ಹೊತ್ತು ಮಣಿ ರಾತ್ರಿ ಆಗಿದ್ರೆ ತುಡುಗಿ ಹೋಗಕ್ಕೆ ಅಂತಾನೆ ಯಾರ ಮನೆಗೆ, ನಾವು ಇವ್ನು ಹಿಡ್ಕೊಂಡು ಹೋಗು ನಡಿ ಅಂದ್ರು. ಅವರು ಹಿಡ್ಕೊಂಡು ಹೋಗು ನಡಿ ಅಂದರು. ಮತ್ತೇನೈತಿ ಹೋಗಿ ಅವ್ನು ಮುಂದೆ ನಿಂತರು. ಅವ್ನು ಕಣ್ಣು ಮುಚ್ಚಿ ಭಗವಂತನ ಭಜನೆ ಮಾಡ್ತಿದ್ದ. ಭಾಳ ಅವ್ನು ತಂಬೂರನ್ನೇ ಕಸ್ಕೊಂಡ್ಬಿಟ್ರು. ಅವ್ರು ಗಾವ್ ಹೇಳಿದ್ರು, ಯಾಕೆ ರೂಪ ಯಾರು ಇದನ್ನ ಗತ್ತು ಹೇಳಬೇಡಿ, ಎಲ್ಲಿ ಮಣಿ ನೋಡಿ ಹೇಳು. ಮತ್ತು ಇನ್ನೊಂದು ಶನಿ ಮಂದಿ ಸರಿಯಾಗಿ ಕುಡಿಯೋರು ಮಗನ ಎಲ್ಲಿ ಗಂಟೆ ಹೇಳತ್ತದ ಅವ್ರು ಇರ್ತಿರ್ತಾರೆ. ತುಡು ಮಾಡೋರು ಎಲ್ಲಿ ಹೇಳೋದು ಅವ್ರು ಇರ್ತಿರ್ತಾರೆ. ಮತ್ತು ಇಸ್ಪೇಟ್ ಆಡೋರು ಎಲ್ಲಿ ಮೆಟ್ಟ ದುಡ್ಡು ತೋರಿಸ್ ಅವ್ರು ಇರ್ತಿರ್ತಾರೆ. ಎಲ್ಲರೂ ಗಾಂಜಿ ಶೋಧ ಮಂದಿ ತಂಬಾಕು ಹೇಳತ್ತಿ ಹೇಳಿ ನಡೆಯೋದು ಅವ್ರು ಇರ್ತಿರ್ತಾರೆ. ಎಲ್ಲರೂ ಒಂದೊಂದು ಮೆಟ್ಟು ಹುಡುಕಾತಿರ್ತಾರೆ. ಅವ್ರವ್ರ ಮೆಟ್ಟು ಅವ್ರಿಗೆ ಬೇಕೆ. ಮತ್ತು ಗಾಡಿ ಸಿಗೋ ಮಂದಿ ಅದು ಇರ್ತೈತಿ, ಅದು ಮೆಟ್ಟು ನೋಡಿದ್ರು ಬೇಡ ಇರ್ತೈತಿ. ಅದಕ್ಕೆ ಅವ್ರು ಮೆಟ್ಟು ನೋಡಿದ್ರು ತುಡುಗರು ನೋಡಿ ಕೆರಿಂದ ಎಲ್ಲಿ ಅದ ನೋಡು ತೋರ್ಸಡಿ ಅಂದ. ಎಲ್ಲಿ ಅದ ದೊಡ್ಡ ಸಾವುಕಾರ ಮಣಿ ಯಾವ್ದೈತಿ ಊರಾಗ? ಒಂದು ದೊಡ್ಡ ಸಾವುಕಾರ ಮಣಿ ಇತ್ತು. ಆ ದೀಪಾವಳಿ ಹಬ್ಬ ಅವ್ರ ಹಿರಿಯರಿಗೆ ಪೂಜೆ ಮಾಡಿದ್ರು. ದೊಡ್ಡ ಶ್ರೀಮಂತರ ಮಣಿ. ಅವ್ರ ಮನ್ಯಾಗ ಒಳಗೆ ಕರ್ಕೊಂಡು ಹೋದ. ಅವ್ನಿಗೆ ದೊಡ್ಡ ಮಣಿ ಯಾವತ್ತು ನಡಿ ಅಂದ. ಕರ್ಕೊಂಡು ಹೋಗಿಬಿಟ್ಟ. ಹೋಗಿ ಏನಾದ್ರು ಅವ್ನ ಮ್ಯಾಗ ಬಿಟ್ಟರು. ಒಟ್ಟು ನೆಗಿಲಾಗ ಅಂಥವು ಏನೇನದಾವು ದೊಡ್ಡ ನಾವು ಎತ್ತು ಕೊಡಬಾರ್ದು ಅಂತ. ಅವ್ ಹೋಗಿ ನೋಡಿದ, ದೊಡ್ಡದೊಂದು ಬೀಸು ಕಲ್ಲಿತ್ತು. ಎತ್ತು ನಿಂತು ಬೀಸುದು. ಈ ಕಲ್ಲು ಆದ್ರೆ ಒಟ್ಟು ಸಹ್ಯಾಂಗಿಲ್ಲ ಅಂದವನ. ಆ ಕಲ್ಲು ನೆಗಿ ಕೊಟ್ಟು ಒದ್ದಾಡಿ ಮ್ಯಾಗ ಜಗ್ಗಿದ್ರು. ಇದನ್ನೇ ಯಾಕೆ ಕೊಟ್ಟು ಅಂದ್ ಬೇಕಾದಂಗೆ ಬೀಸ್ಕೊಂಡು ತಿನ್ನಲ್ಲ, ಅದೇ ಸೌದತಿ ಬಿಡ್ತಂತೆ ಅಂದ. ಬೇಕಾದಂಗೆ ಇದಲ್ಲ ಬಂಗಾರ ಅಂದ್ರೆ ನಾವು ಆ ದೇವ್ರ ಪೂಜೆ ಮಾಡಿದ್ರು ದೀಪಾವಳಿ ಆದಾಗ. ನೋಡಿದ ಅಲ್ಲಿ ಆ ದೊಡ್ಡ ದೇವ್ರು ಇತ್ತು, ಒಂದು ಫೋಟೋ ಇತ್ತು. ಮತ್ತೆ ಕೇಳ್ತು, ತಾಳ ತಂಬ್ರಿ ಬಿಟ್ಟು ರಾಮಕೃಷ್ಣ ಹರಿ ಅದು ಭಜನೆ ಮಾಡಕ್ಕೆ ಹಚ್ಚಿಬಿಟ್ಟ. ಭಜನೆ ಮಾಡಕ್ಕೆ ಹತ್ತಿವಿ. ನಮ್ಮ ಮಣಿ ಅವ್ರು ಯಾತ್ರಾದ್ರು ಇವ್ರು ಮ್ಯಾಗ ಉಳಿಸಿ ಬಂದು ಕಳ್ಳರು ಕೂತಿದ್ರಲ್ಲ ಅವ್ರು, ಇವ್ನು ಒಳಗೆ ಬಿಟ್ಟು ಅವ್ರು ಕೂತಿದ್ರು ಮ್ಯಾಗ. ಭಜನೆ ಮಾಡಕ್ಕೆ ಹತ್ತಿದ್ರು. ಬಂದು ನೋಡಿದ್ರು. ತುಕಾರ ಮಾಡೋದು ಯಾಕ್ರಿ ಅಪ್ಪ ನೀವು ಬಂದಿರು, ಏನು ಬೇಕು? ಒಂದು ಮಾವಿಂದ ದೇವರ ಆಚಾರ್ಯ ಕರ್ಕೊಂಡು ಬರಕ್ಕೆ ಹೋದ್ರೆ ಏನು ನಮ್ಮ ಮನ್ಯಾಗ ಹಿಂಗೆ ರೀ ಕುಣಿಯಾಕೆ ಹಚ್ಚಾರ. ನಿಮ್ಮ ಅಪ್ಪ ನಿಮ್ಮ ಹೋಗಿ ಮಾಡಿರಕ್ಕಿಲ್ಲ ಅಂದಲ್ಲಿ ದೇವ್ರು ಬಂದು ಕುಣಿಯಾಕೆ ಹಚ್ಚಾರ ನಿಮ್ಮ ಮನ್ಯಾಗ ತಾವು ಆಚಾರ್ಯ ಹೇಳಿಬಿಟ್ಟಿದ್ದ. ಗಟ್ಟಿ ಧೈರ್ಯ ಮಾಡಿ ಹೋಗಿ ಯಾಕ್ರಿಪ್ಪ ಆಚಾರ ಹಿಂಗೆ ತುಕಾರ ಮಾಡೋದು ಗಟ್ಟಿ ಕಾಲಿಟ್ಕೊಂಡು ಯಾಕ್ರಿ? ನನಗೇನು ಗೊತ್ತಿಲ್ಲಪ್ಪ. ಕರ್ಕೊಂಬಂದಾರ ನಾನು ಇಲ್ಲಿ, ನಾವು ಅಲ್ಲಿ ಏನಕ್ಕಿಲ್ಲ ನನಗೆ ಹಿಡ್ಕೊಂಬಂದಾರು. ಅಲ್ಲಿ ಮ್ಯಾಗ ಕೂತಾರ, ಅವ್ರನ್ನ ಕೇಳ್ರಿ ನಾವು. ಮತ್ತೇನು ಕೇಳ್ತಿ? ಗದ್ಲ ಹಿಡಿಸಿದಪ್ಪ ಇವ ಅಂದ್ರೆ ಅವ್ರು ಮ್ಯಾಗ ಕೂತವ್ರು. ಗದ್ಲ ಹಿಡಿಸಿದಪ್ಪ ಇದು ಒಳ್ಳೆ ಹಿಡ್ಕೊಂಬಂದೇವಲ್ಲ, ನಮ್ಮನ್ನು ಸಿಗಿಸಿಟ್ಟು ಬಿಟ್ಟ ಇವ ಅಂದ. ಅಂದ ಕೂಡಲೇ ಅವ್ರನ್ನ ಒಟ್ಟನ್ನು ಕರೆಸಿ ಅವ್ರು ಏನು ಮಾಡಿದ್ರು ಅಂದರೆ, ಸಜ್ಜನರ ಸಂಘದಾಗಿದ್ರೆ ಹೆಂಗೆ ಆಕ್ಕೈತಿ ಅಂದ್ರೆ 40 ಮಂದಿ ತುಡುಗರಿದ್ರು. 40 ಮಂದಿ ತುಡುಗರಿನ ಒಟ್ಟರು ಒಂದಾದ ದಾರಿ ಮ್ಯಾಗ ತುಕಾರಾಮನ ಕೂಡ ಕುಂದಿರಿಸಿ ಮುತ್ತು ರತ್ನ ಬೆಳ್ಳಿ ಬಂಗಾರ ಯಪ್ಪ ನಿಮ್ಗೇನು ಬೇಕು ತಗೋರಿ ಅಂತೇಳಿ ಕೊಟ್ಟರು. ಅವ್ರು ಕೊಟ್ಟರು. ಅವ್ರು ಅಂದರು, ನಾವು ಊರು ತುಂಬ ತುಡುಗು ಮಾಡಿದ್ರು ಒಂದ ದಿನ ನಮ್ಗೆ ಇಂಥ ಮಾನ ಮರ್ಯಾದೆ ಸಿಕ್ಕಿದ್ದಿಲ್ಲ. ತುಕಾರಾಮನ ಕೂಡ ಹೋಗಿ ಒಂದ ದಿನದಾಗ ಇಟ್ಟು ಸಾವುಕಾರಿಗೆ ಬತ್ತಲ್ಲ ನಮಗೆ ಏನು ನಮ್ಮ ಮ್ಯಾಗ ಅಂತೇಳಿ ಅವರು ತಾಳ ತಂಬರಿ ತಗೊಂಡು ಭಜನೆ ಮಾಡಾಕತ್ತಿದ್ರು. ಹಂಗೆ ಭಗವಂತನ ನಾಮಸ್ಮರಣೆ ಮಾಡೋರು ತಪ್ಪಿಸ್ಬ್ಯಾರ. ದೇವ್ರ ಕೈ ಬಿಡ. ನೀವು ಇಟ್ಟಲ್ಲಿ ಮಾತ್ರ ಯಾವ ಭಾಳ ತುಕಾರಾಮನ ಭಕ್ತಿಯ ಪೂರ ಇಟ್ಟೋಬ್ರಯಣ ಮ್ಯಾಲರೀ ಬಿಟ್ಟೋ ಬಂದ ತಾಳ ಬಡದರ ಹುಚ್ಚಂದರ ಅವನಿಗರಿ. ತುಕಾರಾಮನ ಮಣಿಯಾಗ ಬಾಳ ಬಡವರಿದ್ದರಾಗರಿ
ಮತ್ತೊಬ್ರ ಮನೆಯಾಗ ತೊತ್ತಾಗಿ ದುಡುತ್ತಾರೋ ಇದ್ರ ಕೂಲಿಯ ಮ್ಯಾಲರಿ. ಮಡದಿ ಜುಜಾಬಾಯಿ ಪುರುಷಗ ಹೇಳ್ತಾಳ ದಗದಕ್ಕೆ ಹೋಗಂತರಿ, ದಗದಕ್ಕೆ ಹೋಗಂತರಿ. ಮಡದಿ ಮಾತು ಕೇಳಿಕೊ ದಗದಕ್ಕೆ ಹೊಂಟಾಣ ಕುರ್ಪಿ ಹಿಡ್ದ ಕೈಯಾಗರಿ. 8 ದಿವಸ ಹಿಂಗ ಕುಂತ ಬರ್ತಿದ್ದೋ ಊರ ಕಟ್ಟಿಯ ಮ್ಯಾಲರಿ. ರಟ್ಟಿ ಹಿಡ್ದ ನುಗ್ಸ್ಯಾರ ತೆಳಗ ಇಳಿಸ್ಯಾರ ಕಟ್ಟಿ ತೆಳಗರಿ. ಭಜನ ಮಾಡುತ್ತ ಕುಣ್ಕೋತ ಹೊಂಟಾನ ನಿಂತಾನ ಬೈಲಾಗರಿ. ಊರ ಬಿಟ್ಟ ದೂರ ಹೋಗಿ ಕುಂತಾನು ಹಾಳ ಬಾಯಿಯ ಮ್ಯಾಲರಿ. 8 ದಿವಸ ಹಿಂಗ ಕುಂತ ಬರ್ತಿದ್ದೋ ಹಾಳ ಬಾಯಿಯ ಮ್ಯಾಲರಿ. 8 ದಿವಸದ ಕೂಲಿಯ ರೊಕ್ಕ ಕೇಳ್ತಾಳ ಪುರುಷಗರಿ. ಮನ್ಯಾಗಿಲ್ಲ ಜ್ವಾಳ ಕೊಟ್ಟಾಳ ಪಚಿ ಇಲ್ಲ ಲಘು ತರಬೇಕಂದರಿ. ನೀನೇ ಭಗವಾನ ಪಾಂಡುರಂಗಡದೆ ಅಣ್ಣ ವಾದನ ಹಳ್ಳಕ್ಕರಿ. ಹಳ್ಳಕ್ಕೆ ಹೋಗಿ ತುಂಬ್ಯಾಣ ಉಸ್ಕ ಅದೇ ಚೀಲದಾಗರಿ. ಮಡದಿಯ ಮುಂದ ಇಳಿಸ್ಯಾಣ ತಂದ ಚೀಲಿಟ್ಟು ಮಣಿಯಾಗರಿ. ಮಡದಿಯ ಮನಸ ಆದಿತ್ತ ಹರುಷ ಬಿಚ್ಚಿ ನೋಡುವುದರೊಳಗರಿ. ಮುತ್ತ ಮಾಣಿಕ ಬಿದ್ದಾವ ಬೆಳಕ ಅದೇ ಚೀಲದಾಗರಿ. ತನ್ನ ಮಗನಿನ ಕರೆದಾಳವಾಗ ಮುತ್ತು ಕೊಟ್ಟಳು ಹುಡಿಯಾಗರಿ. ಮುತ್ತು ತಗೊಂಡ ಮಾರ್ಕೊಂಡ ಬಾವಾಗ ಅಂತಾಳ ಕಳಿಗೆಯಾಗರಿ. ಮುತ್ತೋದನಲ್ಲಿ ದುಕಾನದಲ್ಲಿ ಹಿಡ್ದಾರ ಕೈಯಾಗರಿ. 10 ಮಂದಿ ಮುತ್ತು ಬೆಲೆಯ ಮಾಡ್ತಾರ ಹಿಡ್ದಾರ ಕೈಯಾಗರಿ. 10 ಮಂದಿ ಮುತ್ತು ಬೆಲೆಯ ಮಾಡ್ತಾರ ಹಿಡ್ದಾರ ಕೈಯಾಗರಿ. ಒಂದೊಂದು ಮುತ್ತ 5-5 ಲಕ್ಷ ಬಾರಿ ಕಿಮ್ಮತ್ತದಾಗರಿ. ಇಟ್ಟು ಹೋಗ್ಬೇಕು ಹೊಟ್ಟ ಬೇಕಾದಷ್ಟ ತುಕಾರಾಮ ಮಹಾರಾಜ್ಗರಿ.